ಹೇಳು, ಆ ಮೊಸಳೆ ಅರ್ಜುನನ ಏನ್ ಮಾಡಿತು? ಆಗ ಆ ಮೊಸಳೆ ಅರ್ಜುನನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೆ. ಆದ್ರೆ ಬಲವಂತನಾದಂತಹ ಅರ್ಜುನ ಗಟ್ಟಿಯಾಗಿ ಅದನ್ನ ಹಿಡಿದು ಭೂಮಿ ಮೇಲೆ ಬಿಸಾಡುತ್ತೆ. ಆಗ ಆ ಮೊಸಳೆ ಒಂದು ಸುಂದರವಾದ ಹುಡುಗಿಯಾಗಿ ಚೇಂಜ್ ಆಗುತ್ತೆ. ಆಗ ಆ ಹುಡುಗಿಯ ನೋಡಿದಂತಹ ಅರ್ಜುನ ತುಂಬಾ ಆಶ್ಚರ್ಯ ಪಡ್ತಾನೆ. ನೀನು ಯಾರು? ಈ ಯಾವ ಕಾರಣಕ್ಕೆ ಮೊಸಳೆ ರೂಪದಲ್ಲಿದ್ದೀಯಾ ಅಂತ ಕೇಳ್ತಾನೆ. ಆಗ ಆ ಹುಡುಗಿ, ಮಹಾಬಾಬು, ನಾನು ನಂದನವನದಲ್ಲಿ ತಿರುಗಾಡೋ ಒಂದು ಅಪ್ಸರ. ನಾನು ಕುಬೇರನಿಗೆ ಇಷ್ಟವಾದ ಹುಡುಗಿ. ನಾನು ಮತ್ತೆ ನನ್ನ ಸ್ನೇಹಿತರು ಕುಬೇರನ ಮಂದಿರಕ್ಕೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಒಬ್ಬ ಬ್ರಾಹ್ಮಣ ತಪಸ್ಸು ಮಾಡ್ತಿರೋದನ್ನ ನೋಡಿದ್ದೇವೆ. ಅವರನ್ನ ಡಿಸ್ಟರ್ಬ್ ಮಾಡಬೇಕು ಅಂತ ಅಲ್ಲಿ ಹಾಡಿ ಕುಣಿದಾಡಿದ್ದೇವೆ. ಆಗ ಅವನ್ನ ಕೋಪಕ್ಕೆ ಗುರಿಯಾಗಿ ಈ ಮೊಸಳೆ ರೂಪವನ್ನ ತಾಳಿದ್ದೇವೆ ಅಂತ ಹೀಗೆ ನಡೆದಿದ್ದೆಲ್ಲ ಹೇಳ್ತಾಳೆ. ಆಗ ಅರ್ಜುನ ಅವರ ಸ್ನೇಹಿತರನ್ನೆಲ್ಲ ಶಾಪದಿಂದ ವಿಮುಕ್ತಿ ಮಾಡಿ ರಿಟರ್ನ್ ಚಿತ್ರಾಂಗದೆಯನ್ನು ನೋಡೋಕೆ ಮಣಿಪುರಕ್ಕೆ ಹೋಗ್ತಾನೆ. ಅಲ್ಲಿ ಚಿತ್ರಾಂಗದೆ ಬಬ್ರುವಾಹನನಿಗೆ ಜನ್ಮ ನೀಡ್ತಾಳೆ. ಅರ್ಜುನ ತನ್ನ ಮಗನನ್ನ ನೋಡಿ ಚಿತ್ರವಾಹನ ಹತ್ರ ಹೋಗಿ ಮಾತಿನ ಪ್ರಕಾರ ನನ್ನ ಮಗನನ್ನ ನಿಮ್ಮ ವಂಶಕ್ಕೆ ಕೊಡುತ್ತಿದ್ದೇನೆ ಅಂತ ಹೇಳ್ತಾನೆ. ಚಿತ್ರಾಂಗದೆ, ನೀನು ಕೂಡ ಮಗನನ್ನ ನೋಡ್ಕೊಳ್ತಾ ಇಲ್ಲೇ ಇರು, ಸಮಯ ಬಂದಾಗ ನಾನ್ ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಚಿತ್ರಾಂಗದ ಕಷ್ಟವಾದ ಮನಸ್ಸಿನಿಂದ ಅರ್ಜುನನ ಕಳಿಸ್ತಾಳೆ. ಹೌದು, ಐರಾವತ ಹುಟ್ಟಿದ, ಬಬ್ರುವಾಹನ ಕೂಡ ಹುಟ್ಟಿದ. ಮತ್ತೆ ಅಭಿಮನ್ಯು ಯಾವಾಗ ಹುಡ್ತಾನೆ? ಅರ್ಜುನನಿಗೆ ಸುಭದ್ರ ಜೊತೆ ಮದ್ವೆ ಆದ್ಮೇಲೆ. ಮೊದ್ಲು ಸ್ಟೋರಿ ಕೇಳು. ಹೀಗೆ ಅರ್ಜುನ ತನ್ನ ಯಾತ್ರೆಯನ್ನು ಮುಂದುವರಿಸ್ತಾನೆ. ಹೀಗೆ ಹೋಗ್ತಾ ಹೋಗ್ತಾ ಪ್ರಭಾಸ ತೀರ್ಥಕ್ಕೆ ಮುಟ್ತಾನೆ. ಅಲ್ಲಿ ಶ್ರೀಕೃಷ್ಣನನ್ನ ಮೀಟ್ ಮಾಡ್ತಾನೆ. ಒಬ್ರಿಗೊಬ್ರು ಯೋಗಕ್ಷೇಮ ಬಗ್ಗೆ ವಿಚಾರಿಸ್ಕೊಂಡು ಹೀಗೆ ಮಾತಾಡ್ತಾ ಇರ್ತಾರೆ. ಆಗ ಕೃಷ್ಣ ಅರ್ಜುನನಿಗೆ ಹೀಗೆ ಕೇಳ್ತಾನೆ, ನೀನು ಈ ತೀರ್ಥ ಯಾಕೆ ಮಾಡ್ತಿದೀಯಾ ಅಂತ. ಅದಕ್ಕೆ ಅರ್ಜುನ ನಡೆದಿದ್ದೆಲ್ಲ ವಿಷಯಗಳನ್ನ ಕೃಷ್ಣನಿಗೆ ಹೇಳ್ತಾನೆ. ನಂತರ ಇಬ್ರು ರೈವತ ಪರ್ವತಕ್ಕೆ ಹೋಗಿ ಅಲ್ಲೇ ಊಟ ಮಾಡಿ ಹೀಗೆ ಮಾತಾಡುತ್ತಾ ಅಲ್ಲೇ ಮಲ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಡೇ ಅವರಿಬ್ರು ಶ್ರೀಕೃಷ್ಣನ ದ್ವಾರಕಕ್ಕೆ ಹೋಗ್ತಾರೆ. ಅಲ್ಲಿರೋ ಜನರೆಲ್ಲ ಅರ್ಜುನನ ತುಂಬಾ ಸಂತೋಷದಿಂದ ವೆಲ್ಕಮ್ ಮಾಡ್ತಾರೆ. ಹೀಗೆ ರೈವತ ಪರ್ವತದಲ್ಲಿ ಒಂದು ಜಾತ್ರೆ ನಡೆಯುತ್ತೆ. ದ್ವಾರಕವಾಸಿಗಳೆಲ್ಲ ಅಲ್ಲಿಗೆ ಬರ್ತಾರೆ. ಕೃಷ್ಣ ಮತ್ತು ಅರ್ಜುನ ಕೂಡ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಅವರು ಸುಂದರವಾದ ಕನ್ಯನನ್ನ ನೋಡ್ತಾರೆ. ಅವಳನ್ನ ನೋಡಿದ ತಕ್ಷಣ ಅರ್ಜುನ ಅವಳ ಪ್ರೀತಿಯಲ್ಲಿ ಬೀಳ್ತಾನೆ. ಇದನ್ನು ಗಮನಿಸಿದಂತಹ ಕೃಷ್ಣ, ಅವಳು ನನ್ನ ಸಹೋದರಿ ಸುಭದ್ರ, ನಿನಗೆ ಅವಳನ್ನ ಮದ್ವೆ ಮಾಡ್ಕೋಬೇಕು ಅಂತ ಇದ್ರೆ ನಾನು ನಿನಗೊಂದು ಐಡಿಯಾ ಹೇಳ್ತೀನಿ ಅಂತ ಅಂತಾನೆ. ಏನ್ ಐಡಿಯಾ? ಕಿಡ್ನಾಪಿಂಗ್ ಐಡಿಯಾ.